ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ಡಿಕೆ ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು. ಇಷ್ಟು ದಿನಗಳ ಕಾಲ ಅವರ ಸಂಪುಟದಲ್ಲಿ ಯಾರೆಲ್ಲ ಸ್ಥಾನ ಪಡ್ಕೊಳ್ತಾರೆ ಅನ್ನೋದು ಕುತೂಹಲ ಇತ್ತು. ನಿನ್ನೆ ಅಂತೂ ಇಂತೂ ಡಿಕೆ ಶಿವಕುಮಾರ್ ಸೇರಿದಂತೆ ಒಟ್ಟು 13 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಬಟ್ ಈಗ ಇರುವಂತಹ ಪ್ರಶ್ನೆ ಏನ್ ಗೊತ್ತಾ? ಪ್ರಮಾಣ ವಚನ ಸ್ವೀಕಾರ ಮಾಡಿರುವಂತಹ ಸಚಿವರಲ್ಲಿ ಯಾವ್ಯಾವ ಖಾತೆ ಹಂಚಿಕೆ ಆಗುತ್ತೆ, ಖಾತೆಗೆ ಸಂಬಂಧಪಟ್ಟಂತೆ ಖ್ಯಾತೆ ಪ್ರಾರಂಭ ಆಗಿದೆಯಾ ಪಕ್ಷದಲ್ಲಿ ಅನ್ನೋದು ಪ್ರಶ್ನೆ. ಇಷ್ಟು ದಿನಗಳ ಕಾಲ ಸಚಿವ ಸ್ಥಾನ ಸಿಕ್ಕರೆ ಸಾಕಪ್ಪ ಅಂತಿದ್ರು. ಯಾವ ಖಾತೆ ಆದ್ರೂ ಪರವಾಗಿಲ್ಲ ರೀ, ಕೊಟ್ಟ ಜವಾಬ್ದಾರಿ ಅಚ್ಚುಕಟ್ಟಾಗಿ ನಿರ್ವಹಿಸ್ತೀವಿ, ಡಿಮ್ಯಾಂಡ್ ಇಲ್ಲ ಅಂತಿದ್ರು. ಬಟ್ ನಿಜಕ್ಕೂ ಖಾತೆ ಹಂಚಿಕೆ ವಿಚಾರ ಬಂದಾಗ ಡಿಮ್ಯಾಂಡ್ಗಳು ಇರುತ್ತೆ. ಇಂಥದ್ದೇ ಖಾತೆ ಬೇಕು, ಈ ಜವಾಬ್ದಾರಿನೇ ನನಗೆ ಬೇಕು ಅನ್ನುವಂತ ಒತ್ತಡ, ಲಾಭಿ ಇದೆಲ್ಲವೂ ಕೂಡ ಪಕ್ಷದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ 13 ಜನ, ಡಿಕೆ ಶಿವಕುಮಾರ್ ಸೇರಿದಂತೆ 14 ಜನ ಯಾರ್ಯಾರು ಯಾವ್ಯಾವ ಖಾತೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ತಾರೆ ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಪ್ರಮಾಣ ವಚನ ಮುಗಿತಾ ಇದ್ದಂತೆ ಶುರುವಾಗಿದೆ ಖಾತೆ ಹಂಚಿಕೆಯ ಟೆನ್ಷನ್. ಈಗ ಖಾತೆ ಪಕ್ಷದಲ್ಲಿ ಡಿಕೆ ಶಿವಕುಮಾರ್ ಹೊಸ ಸಂಪುಟ ಸಚಿವರಿಗೆ ಯಾರ್ಯಾರಿಗೆ ಯಾವ ಖಾತೆ ಹಂಚಿಕೆ ಆಗಬೇಕು, ಪಕ್ಷ ಹೇಳಿದ್ದು ವಹಿಸಿಕೊಳ್ತಾರಾ, ಇಂಥದ್ದೇ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರಾ, ಯಾರ ಪಾಲಾಗುತ್ತೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಇವತ್ತೇ ಹೊಸ ಸಚಿವರ ಖಾತೆ ಹಂಚಿಕೆಯನ್ನ ಆಲ್ಮೋಸ್ಟ್ ಫೈನಲ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಡಿಕೆ ಕ್ಯಾಬಿನೆಟ್ ನ ಫಸ್ಟ್ ಲಿಸ್ಟ್ ಆಯ್ತು, ಎರಡನೇ ಲಿಸ್ಟ್ ಯಾವಾಗ ಅನ್ನೋದನ್ನ ಬಹುತೇಕ ಶಾಸಕರು ಎದುರು ನೋಡ್ತಿದ್ದಾರೆ. ಯಾರಿಗೆ ಯಾವ ಖಾತೆ, ಗ್ಯಾರಂಟಿ ನ್ಯೂಸ್ ನಲ್ಲಿ ಪಕ್ಕಾ ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಡಿಕೆ ಶಿವಕುಮಾರ್ ಸೇರಿದಂತೆ 13 ಸಚಿವರ ಖಾತೆಗಳು ಯಾವುದು, ಯಾವ ಜವಾಬ್ದಾರಿಯನ್ನ ವಹಿಸಿಕೊಳ್ಳಬಹುದು, ಯಾವ ಸಚಿವರು, ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ನಮ್ಮಲ್ಲೇ ಆ ಲಿಸ್ಟ್ ಇದೆ. ಡಿಕೆ ಬಳಿ ಇದ್ದ ಬೆಂಗಳೂರು ನಗರಾಭಿವೃದ್ಧಿ ಮತ್ತು ಜಲ ಸಂಪನ್ಮೂಲ ಯಾರಿಗೆ, ಬೆಂಗಳೂರು ನಗರಾಭಿವೃದ್ಧಿ ಅವರನ್ನ ಅವರೇ ಉಳಿಸ್ಕೊಳ್ತಾರಾ ಅಥವಾ ಬೇರೆಯವರಿಗೆ ಕೊಡ್ತಾರಾ ಅಂತ 2 ಇಲಾಖೆಗಳನ್ನ ಬೆಂಗಳೂರು ಶಾಸಕರಿಗೆ ನೀಡಿಬಿಡ್ತಾರಾ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರಿನ 4 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇಲ್ಲೇ ಹುಟ್ಟಿ ಬೆಳೆದು ಬೆಂಗಳೂರಿನ ಆಳ ಅಗಲ ಅರ್ಥ ಮಾಡಿಕೊಂಡಂತವರಿಗೆ ಆ ಜವಾಬ್ದಾರಿಯನ್ನ ನೀಡೋ ಸಾಧ್ಯತೆ ಇದೆ. ಇಬ್ಬರ ಮಧ್ಯೆ ಬೆಂಗಳೂರು ನಗರಾಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೈಪೋಟಿ ಇದೆ. ಕೃಷ್ಣ ಬೈರೇಗೌಡ ಮತ್ತು ರಾಮಲಿಂಗಾರೆಡ್ಡಿ ನಡುವೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಖ್ಯಾತೆ. ಕಂದಾಯ ಸಚಿವರಾಗಿ ಕೆಲಸ ಮಾಡಿದವರು ಕೃಷ್ಣ ಬೈರೇಗೌಡ ಅವರು, ಬಟ್ ಬೆಂಗಳೂರು ನಗರಾಭಿವೃದ್ಧಿಯನ್ನ ಕೇಳ್ತಿದ್ದಾರಂತೆ. ರಾಮಲಿಂಗಾರೆಡ್ಡಿ ಅವರು ಮುಜರಾಯಿ ಮತ್ತು ಸಾರಿಗೆ ಇಲಾಖೆಯ ಜವಾಬ್ದಾರಿಯನ್ನ ಇಷ್ಟು ದಿನಗಳ ಕಾಲ ನಿರ್ವಹಿಸಿದವರು, ಬಟ್ ಈಗ ಬೆಂಗಳೂರು ಜವಾಬ್ದಾರಿಯನ್ನ ನನಗೆ ಕೊಟ್ಟು ಬಿಡಿ ಅಂತ ಕೇಳ್ತಿದ್ದಾರೆ. ಜಿಬಿ ಎಲೆಕ್ಷನ್ ಹಿನ್ನೆಲೆ ಬೆಂಗಳೂರು ಶಾಸಕರಿಗೆ ಇದೇ ಖಾತೆ ಬೇಕು ಅನ್ನುವಂತ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಒತ್ತಡಕ್ಕೆ ಮಣಿದು ಪರಮೇಶ್ವರ್ಗೆ ಒಲಿದು ಬಿಡುತ್ತಾ ಬೆಂಗಳೂರು ಉಸ್ತುವಾರಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಡಿಕೆ ಬಳಿ ಇದ್ದ ಬೆಂಗಳೂರು ನಗರಾಭಿವೃದ್ಧಿ ಮತ್ತು ಜಲ ಸಂಪನ್ಮೂಲ ಯಾರಿಗೆ ಈ ಖಾತೆ ಹಂಚಿಕೆ ಆಗಬಹುದು ಅನ್ನುವಂತಹ ಪ್ರಶ್ನೆಗೆ ಇಬ್ಬರು ಶಾಸಕರ ಮಧ್ಯೆ, ಇಬ್ಬರು ಸಚಿವರ ಮಧ್ಯೆ ಅತಿ ದೊಡ್ಡ ಪೈಪೋಟಿ ಆಗ್ತಾ ಇದೆ. ಅದು ಕೃಷ್ಣ ಬೈರೇಗೌಡ ವರ್ಸಸ್ ರಾಮಲಿಂಗಾರೆಡ್ಡಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪ್ರಮುಖವಾಗಿ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದೀವಿ. ಹಣಕಾಸು ಆಬ್ವಿಯಸ್ಲಿ ಮುಖ್ಯಮಂತ್ರಿ ಬಳಿನೇ ಇರುತ್ತೆ, ಅದನ್ನ ಇಟ್ಕೊಳ್ತಾರೆ. ಅದ್ರ ಜೊತೆಗೆ ಒಂದು ಖಾತೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಂದಾಯ ಇಲಾಖೆಯ ಜವಾಬ್ದಾರಿಯನ್ನ ಕೊಡುವ ಸಾಧ್ಯತೆ ಇದೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದು. ಈ ಹಿಂದೆ ಗೃಹ ಸಚಿವರಾಗಿ ಕೆಲಸ ಮಾಡಿದವರು, ಒಂದು ಪ್ರಬಲ ಖಾತೆಯನ್ನ ನಿರ್ವಹಣೆ ಮಾಡಿರುವ ಒಂದು ಅನುಭವ ಪರಮೇಶ್ವರ್ ಅವರಿಗೆ ಇದೆ. ಬಟ್ ಈ ಬಾರಿ ಕಂದಾಯ ಜವಾಬ್ದಾರಿ ಅಂತ. ಅದೇ ರೀತಿ ಬೃಹತ್ ಕೈಗಾರಿಕೆ MD ಪಾಟೀಲ್ ಅವರಿಗೆ ಸಿಗಬಹುದು ಅನ್ನುವಂಥ ಸಾಧ್ಯತೆಗಳು ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಲಿಸ್ಟ್ ಅನ್ನ ನೋಡ್ತಾ ಹೋದ್ರೆ ಈಗ ಯಾವರೆಲ್ಲ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿದಾರಲ್ಲ, ಅವ್ರ ಡಿಮ್ಯಾಂಡ್ ಏನಂದ್ರೆ ನಾವು ಯಾವ ಖಾತೆ ನಿರ್ವಹಣೆ ಮಾಡ್ತಾ ಇದ್ವು ಅದನ್ನೇ ಕೊಟ್ಬಿಡಿ ವಾಪಸ್ ನಮಗೆ ಅಂತ ಕೇಳ್ತಿದ್ದಾರೆ ಅಂತ. ಇಂಧನ ಇಲಾಖೆ
KJ ಜಾರ್ಜ್ ಅವರ ಪಾಲಿಗೆ ಅಂತ ಹೇಳಲಾಗ್ತಾ ಇದೆ. ಅಗೇನ್ ಅದೇ ಜವಾಬ್ದಾರಿಯನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ KJ ಜಾರ್ಜ್ ಕೂಡ ನಿರ್ಧಾರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. KH ಮುನಿಯಪ್ಪ ಅವರು ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ನೀಡುವ ಸಾಧ್ಯತೆಗಳು ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಕಾದ್ ನೋಡಬೇಕು ಅದೇ ಫೈನಲ್ ಆಗುತ್ತಾ ಅಂತ. ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಕೊಡುವ ಸಾಧ್ಯತೆ ಇದೆ ಈ ಬಾರಿ ಅಂತ. ಐ ಥಿಂಕ್ ಜಲಸಂಪನ್ಮೂಲ ಸಚಿವರಾಗಿ ಇಫ್ ಸಪೋಸ್ ಆ ಖಾತೆಯನ್ನ ಕೊಟ್ಟರೆ ಮೊದಲ ಬಾರಿ ಆ ಇಲಾಖೆಯ ಜವಾಬ್ದಾರಿಯನ್ನ ರಾಮಲಿಂಗಾರೆಡ್ಡಿ ಅವರು ಮುನ್ನಡೆಸ್ಕೊಂಡು ಹೋಗಬೇಕು. ಲೋಕೋಪಯೋಗಿ PWD ಇಲಾಖೆಯ ಜವಾಬ್ದಾರಿ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಹಿಂದೆ ಕೂಡ ಅದೇ ಜವಾಬ್ದಾರಿಯನ್ನ ಅವರು ನಿರ್ವಹಣೆ ಮಾಡ್ತಾ ಇದ್ರು. ಅಗೇನ್ ಅದೇ ಇಲಾಖೆಯ ಜವಾಬ್ದಾರಿ ಸತೀಶ್ ಜಾರಕಿಹೊಳಿ ಅವರ ಹೆಗಲಿಗೆ ಬೀಳುವ ಸಾಧ್ಯತೆಗಳು ಇದೆ. ಆ ರೀತಿಯ ಸಾಧ್ಯತೆ ನೋಡ್ತಾ ಇದ್ದೀವಿ. ಲೋಕೋಪಯೋಗಿ ಇಲಾಖೆ UT ಖಾದರ್ ಸ್ಪೀಕರ್ ಆಗಿ ಕೆಲಸ ಮಾಡಿದ್ರು. ಆರೋಗ್ಯ ಅಥವಾ ಇಂಧನ ಜವಾಬ್ದಾರಿಯನ್ನ ಕೊಡೋ ಸಾಧ್ಯತೆ ಇದೆ. UT ಖಾದರ್ ಈ ಹಿಂದೆ ಎಲ್ಲ ಸಚಿವರಾಗಿ ಕೆಲಸ ಮಾಡಿದಾಗ ಆರೋಗ್ಯ ಇಲಾಖೆಯ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಿರುವ ಅನುಭವ ಇರೋದ್ರಿಂದ ಅಗೇನ್ ಅದೇ ಜವಾಬ್ದಾರಿಯನ್ನ ಕೊಡುವ ಸಾಧ್ಯತೆ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕವನ, ಇಷ್ಟು ದಿನಗಳ ಕಾಲ ಸಚಿವ ಸ್ಥಾನ ಸಿಕ್ಕರೆ ಸಾಕು ಅಂತಿದ್ರು, ಬಟ್ ಈಗ ಸಚಿವ ಸ್ಥಾನ ಕನ್ಫರ್ಮ್ ಆಗ್ತಾ ಇದ್ದಂತೆ ಖಾತೆಗೆ ಸಂಬಂಧಪಟ್ಟಂತೆ ಡಿಮ್ಯಾಂಡ್ಗಳು ಜಾಸ್ತಿ ಆಗ್ತಾ ಇದೆಯಂತ. ಸಾಧ್ಯತೆಗಳು ಯಾವ ಖಾತೆಗೆ ಪ್ರಬಲವಾಗಿ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಸಚಿವರಲ್ಲಿ ಅಂತ? ಶ್ರುತಿ, ಈಗಾಗಲೇ DK ಶಿವಕುಮಾರ್ ಅವರು CM ಆಗಿ ಪದಗ್ರಹಣವನ್ನ ಮಾಡಿರುವಂಥದ್ದು. ಇದೀಗ DK ಅವರ ಸಂಪುಟದಲ್ಲಿ ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆ ಸಿಗುತ್ತೆ ಅನ್ನುವ ಟೆನ್ಷನ್ ಸ್ವತಃ ಸಚಿವರಿಗೆ ಇರುವಂಥದ್ದು. ಸೊ ಹೀಗಾಗಿ ಪೈಪೋಟಿ ಅನ್ನುವಂಥದ್ದು ನಾವು ನೋಡೋದಾದ್ರೆ ನಗರಾಭಿವೃದ್ಧಿ ಖಾತೆಗೆ ಸಾಕಷ್ಟು ಪೈಪೋಟಿ ಇರುವಂಥದ್ದು. ಇಷ್ಟು ವರ್ಷಗಳ ಕಾಲ DK ಶಿವಕುಮಾರ್ ಅವರ ಬಳಿ ಇದ್ದಂತಹ ಈ ಒಂದು ನಗರಾಭಿವೃದ್ಧಿ ಖಾತೆ ಇದೀಗ ರಾಮಲಿಂಗಾರೆಡ್ಡಿ ಅವರು, ಅದೇ ರೀತಿಯಾಗಿ ಕೃಷ್ಣ ಬೈರೇಗೌಡ ಅವರು, ಇವರಿಬ್ಬರ ನಡುವೆ ಇದೀಗ ಪೈಪೋಟಿ ಹೆಚ್ಚಾಗಿರುವಂಥದ್ದು. ಯಾಕಂದ್ರೆ ಈಗಾಗಲೇ ರಾಮಲಿಂಗಾರೆಡ್ಡಿ ಅವ್ರನ್ನೇ ಈ ಒಂದು ನಗರಾಭಿವೃದ್ಧಿ ಇಲಾಖೆಯನ್ನ ಕೊಡ್ತಾರೆ ಅನ್ನುವಂತಹ ವಿಚಾರ ಕಾಂಗ್ರೆಸ್ ವಲಯದಲ್ಲಿ, ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇತ್ತು. ಯಾಕಂದ್ರೆ GBA ಚುನಾವಣೆಯನ್ನ ಸಹ ನಾವು ನೋಡೋದಾದ್ರೆ ಇದೆಲ್ಲವನ್ನ ಕೂಡ ಅರಿವಿಗಿಟ್ಟುಕೊಂಡು ರಾಮಲಿಂಗಾರೆಡ್ಡಿ ಅವರಿಗೆ ನಗರಾಭಿವೃದ್ಧಿ ಕೊಡ್ತಾರೆ ಅನ್ನುವಂತಹ ವಿಚಾರ ಹರಿದಾಡ್ತಾ ಇತ್ತು. ಆದ್ರೆ ಇದೀಗ ಕಂದಾಯ ಇಲಾಖೆಯನ್ನು ನೋಡ್ಕೊಳ್ತಾ ಇದ್ದಂತಹ ಕೃಷ್ಣ ಬೈರೇಗೌಡ ಅವರು ನನಗೆ ನಗರಾಭಿವೃದ್ಧಿ ಬೇಕು ಅನ್ನುವಂತಹ ಪಟ್ಟನ್ನ ಇದೀಗ ಹೈಕಮಾಂಡ್ ಬಳಿ, ಅದೇ ರೀತಿಯಾಗಿ DK ಶಿವಕುಮಾರ್ ಬಳಿ ಇಟ್ಟಿದ್ದಾರೆ ಅನ್ನುವಂತಹ ವಿಚಾರ ಸಹ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಸೊ ಹೀಗಾಗಿ ಯಾರ್ಯಾರಿಗೆ ಯಾವ ಖಾತೆ ಅನ್ನುವಂತಹ ಟೆನ್ಷನ್ ಸ್ವತಃ ಸಚಿವರಿಗೆ ಇರುವಂಥದ್ದು. ಸೊ ಹೀಗಾಗಿ DK ಶಿವಕುಮಾರ್ ಅವರು ಯಾವ ರೀತಿಯಾಗಿ ಅಳೆದು ತೂಗಿ ಯಾವ್ಯಾವ ಸಚಿವರಿಗೆ ಅವರ ಅರ್ಹತೆಗೆ ಮೀರಿ ಅಥವಾ ಅರ್ಹತೆಗೆ ಸರಿ ಹೊಂದುವಂತೆ ಖಾತೆಗಳನ್ನ ಕೊಡ್ತಾರೆ ಅನ್ನುವಂಥದ್ದೇ ಈಗಿರುವಂತಹ ಸಾಕಷ್ಟು ಕುತೂಹಲ ಅಂತಾನೆ ನೋಡ್ಬೋದು. ಈಗಾಗಲೇ ನಾವು DK ಶಿವಕುಮಾರ್ ಅವ್ರನ್ನ ನೋಡೋದಾದ್ರೆ ಹಣಕಾಸು ಆಡಳಿತ ಮತ್ತು ಸುಧಾರಣೆ ಹಾಗೂ ವಾರ್ತಾ ಇಲಾಖೆ DK ಶಿವಕುಮಾರ್ ಅವರ ಬಳಿ ಇರುತ್ತೆ. ಇನ್ನು ಡಾಕ್ಟರ್ G ಪರಮೇಶ್ವರ್ ಅವರು ಗೃಹ ಇಲಾಖೆಯನ್ನು ನಿರ್ವಹಿಸ್ತಾ ಇದ್ರು. ಈಗ ಮತ್ತೆ ಗೃಹ ಇಲಾಖೆಯನ್ನು ಸಿಗುತ್ತಾ ಅಂತ ನೋಡೋದಾದ್ರೆ ಅವ್ರಿಗೆ ಇದೀಗ ಕಂದಾಯ ಕೊಡುವಂತಹ ಸಾಧ್ಯತೆ ಸಹ ಇರುವಂಥದ್ದು. ಸೊ ಹೀಗಾಗಿ ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಕಂದಾಯ ಇಲಾಖೆ ಸಿಗುತ್ತೆ ಅನ್ನುವಂತಹ ಸಾಧ್ಯತೆ ಇದೆ. ಅದೇ ರೀತಿಯಾಗಿ MB ಪಾಟೀಲ್ ನೋಡೋದಾದ್ರೆ ನಾವು ಬೃಹತ್ ಕೈಗಾರಿಕೆ ಸಿಗುವಂತಹ ಸಾಧ್ಯತೆ ಇರುವಂಥದ್ದು. ಸತೀಶ್ ಜಾರಕಿಹೊಳಿ, ಇನ್ನು ಲೋಕೋಪಯೋಗಿ ನೋಡ್ಕೊಳ್ತಾ ಇದ್ದಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಅದೇ ಖಾತೆ ಸಿಗುತ್ತೆ ಅನ್ನೋದು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಸಚಿವರು ನಾವು ಈ ಹಿಂದೆ ಯಾವ ಖಾತೆಯನ್ನ ನೋಡ್ಕೊಳ್ತಾ ಇದ್ವೋ ಅದೇ ಖಾತೆಯನ್ನ ನಮಗೆ ಕೊಟ್ಟು ಬಿಡಿ, ಈಗಾಗಲೇ ನಾವು ಅದರಲ್ಲಿ ಪಳಗಿದ್ದೇವೆ, ನಾವು ಅದೇ ರೀತಿಯಾಗಿ ಕೆಲಸವನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನುವಂತಹ ಮಾತನ್ನ ಆಡ್ತಿದ್ದಾರೆ. ಎಲ್ಲೋ ಕೆಲವೊಬ್ರು ಮಾತ್ರ ನಮಗೆ ಖಾತೆ ಬದಲಾಯಿಸ್ಕೊಡಿ ಅನ್ನುವಂತಹ ವಿಚಾರ. ಯಾಕಂದ್ರೆ ಈಗಾಗಲೇ ನೋಡ್ಬೋದು ಕೃಷ್ಣ ಬೈರೇಗೌಡ ಅವರು, ಅದೇ ರೀತಿಯಾಗಿ ರಾಮಲಿಂಗಾರೆಡ್ಡಿ ಅವರು ನಗರಾಭಿವೃದ್ಧಿಗೆ ಪಟ್ಟು ಹಿಡಿದು ಕೂತಿರುವಂಥದ್ದು. ಸೊ ಹೀಗಾಗಿ ಕೆಲವು ಸಚಿವರು ಡಿಮ್ಯಾಂಡ್ ಸಹ ಇರುವಂಥದ್ದು, ನಮಗೆ ಇದೇ ಖಾತೆ ಬೇಕು ಅನ್ನುವಂಥದ್ದು. ಇನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಇಲಾಖೆ ಕೊಡುವಂತಹ ಸಾಧ್ಯತೆಗಳು ಎಲ್ಲ ಇವೆ ಅನ್ನುವಂತಹ ವಿಚಾರ ಕಳೆದ 3-4 ದಿನಗಳಿಂದ ಸಹ ಕೇಳಿ ಬರ್ತಾ ಇರುವಂಥದ್ದು. ರಾಮಲಿಂಗಾರೆಡ್ಡಿ ಅವ್ರಿಗೆ ಅವರು ನಗರಾಭಿವೃದ್ಧಿ ಕೇಳ್ತಾ ಇದ್ರೆ, ಇತ್ತ ಜಲಸಂಪನ್ಮೂಲ ಅವ್ರಿಗೆ ಕೊಟ್ಟು ನೋಡೋಣ ಅನ್ನುವಂತಹ ಚಿಂತನೆಗೆ ಇದೀಗ DK ಶಿವಕುಮಾರ್ ಅವರು ಬಂದಿರುವಂಥದ್ದು. ಇದೇ ರೀತಿಯಾಗಿ ಬೈರತಿ ಸುರೇಶ್ ಆಗಿರ್ಬೋದು, ಈಶ್ವರ್ ಖಂಡ್ರೆ ಆಗಿರ್ಬೋದು, ಇನ್ನು ಯತೀಂದ್ರ ಸಿದ್ದರಾಮಯ್ಯ ಅವರು ನೋಡೋದಾದ್ರೆ ಅವರ ತಂದೆಯಾದಂತಹ ಮಾಜಿ CM ಸಿದ್ದರಾಮಯ್ಯ ಅವರು ಕೆಲವಷ್ಟು ಖಾತೆಗಳನ್ನ ಸಲಹೆ ನೀಡಿದ್ದಾರೆ ಅನ್ನುವಂತಹ ವಿಚಾರಗಳು ಸಹ ಕೇಳಿ ಬರ್ತಾ ಇರುವಂಥದ್ದು. ಅದರಲ್ಲಿ ಇದೀಗ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಸಾಧ್ಯತೆ ಇರುವಂತಹ ಖಾತೆ ಅಂತ ನಾವು ನೋಡೋದಾದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯನ್ನ ಈ ಒಂದು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕೊಡುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಶ್ರುತಿ. ಸೊ ಹೀಗಾಗಿ ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆ ಸಿಗುತ್ತೆ ಅನ್ನುವಂತ ಎಲ್ಲರಿಗೂ ಟೆನ್ಷನ್ ಇದ್ರೆ, ಅದರ ಜೊತೆಗೆ DK ಶಿವಕುಮಾರ್ ಅವರು ಯಾವ ರೀತಿಯಾಗಿ ತಂತ್ರಗಾರಿಕೆಯನ್ನ ನಡೆಸಿ ಅಳೆದು ತೂಗಿ ಯಾವ್ಯಾವ ಸಚಿವರಿಗೆ ಖಾತೆಯನ್ನ ಕೊಡ್ತಾರೆ ಅನ್ನುವಂಥದ್ದು ಸಹ ಈಗಿರುವಂತಹ ಕುತೂಹಲ ಅಂತಾನೆ ಹೇಳ್ಬೋದು. ಓಕೆ ಕವನ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.